ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಲೋಕ್ಷಾದಕ್ಷ್ ಲೈಫ್ ಸ್ಟೈಲ್ ಅಂತ ನನ್ನ ಮಕ್ಕಳು ನೇಮ್ ಇಟ್ಟಿದ್ದೀನಿ. ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ರೆಡಿ ತಮ್ಲೈನಲ್ಲಿ ಹಾಕಿರ್ತೀನಿ, ಯಾಕಂದರೆ ಮಕ್ಕಳೆಲ್ಲ ತುಂಬ ಬೋರ್ ಹೊಡಿತಾ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಹಾಗಾಗಿ ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಪಲ್ಲವಿಯಕ್ಕ ನಾನು ಇಬ್ಬರು ಸೇರ್ಕೊಂಡು ಪಾರ್ಕಿಗೆ ಹೋಗೋಣ, ಹೋಗಿ ತುಂಬ ದಿನ ಆಗಿದೆ ಅಂತ ನಾವು ಪಾರ್ಕಿಗೆ ಹೋಗ್ತಾಯಿದ್ದೀವಿ. ಮಕ್ಕಳು ಅಷ್ಟೇ ಪಾರ್ಕ್ ಅಂದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ, ಯಾಕಂದರೆ ಅವ್ರ ಮನೆಯಲ್ಲೇ ಸ್ವಲ್ಪ ಹೊತ್ತು ಆಟಾಡಿ. ಪಾರ್ಕಲ್ಲಿ ಅಂದರೆ ತುಂಬ ಜನ ಮಕ್ಕಳಿರ್ತಾರೆ, ಗೇಮ್ಸ್ ಆಡೋದಕ್ಕೆ ಜಾರುಬಂಡಿ ಎಲ್ಲ ಆಟ ಆಡ್ಬೋದು ಅಂತ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ನಮ್ಮದು ಪಾರ್ಕು ಮನೆಯಿಂದ ತುಂಬ ಹತ್ರನೇ ಇರೋದ್ರಿಂದ ನಾವು ನಡ್ಕೊಂಡೇ ಕರ್ಕೊಂಡು ಹೋಗ್ತೀವಿ, ಸ್ವಲ್ಪ ಅವರಿಗೂ ಎಕ್ಸಸೈಸ್ ಥರ ಎಲ್ಲ ಆಗಲಿ ಅಂತ. ಆದರೆ ಹೆಂಗೆ ಗೊತ್ತಾ, ನೇಸರ ಮತ್ತು ಲೋಕ್ಷ ಕೈ ಹಿಡ್ಕೊಂಡು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ದಾರಿ, ಹಾಗಾಗಿ ಅವ್ರು ಮುಂದೆ ಹೋಗ್ಬಿಡ್ತಾರೆ. ಯದ್ವಿಕು ಮತ್ತು ದಕ್ಷು ಹೆಂಗೆ ಅಂದರೆ ಅಮ್ಮನ ಕೈನೇ ಹಿಡ್ಕೊಂಡು ಹೋಗ್ತಾರೆ ಅವರು, ಯಾಕಂದರೆ ಅವ್ರಿಗೆ ಇನ್ನೂ ಅಷ್ಟು ಗೊತ್ತಾಗಲ್ಲ, ಸ್ಪೀಡಾಗೂ ನಡೆಯೋಕ್ಕೆ ಗೊತ್ತಾಗಲ್ವಲ್ಲ. ಹಾಗಾಗಿ ನಾವೇ ಹೇಳ್ತಾಯಿದ್ದೀವಿ ಓಡ್ರು ಅಂತ, ಅವ್ರು ಇಲ್ಲ ಆದ್ರೂ ಕೈಯೇ ಬಿಡೋಲ್ಲ, ಕೈ ಹಿಡ್ಕೊಂಡೇ ಹೋಗ್ತಾಯಿರ್ತಾರೆ. ಫೈನಲಾಗಿ ಮನೆಯಿಂದ ಒಂದು 5 ನಿಮಿಷವೂ ಆಗೋಲ್ಲ ಅಷ್ಟೇ, ಮನೆಯಿಂದ ಪಾರ್ಕಿಗೆ ಒಂದು ಸ್ವಲ್ಪ ವೀಡಿಯೋನೂ ಮಾಡ್ಕೊಂಡಂಗಾಗುತ್ತೆ. ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಯಾಕಂದರೆ ವೀಡಿಯೋ ಮಾಡೋದಕ್ಕೆ ನನ್ನ ಕೆಲಸ ಅದು ಇದು ಬ್ಯುಸಿ ಇರೋದ್ರಿಂದ ನಂಗೆ ವೀಡಿಯೋ ಮಾಡೋದಕ್ಕೂ ಟೈಮ್ ಸಿಗೋಲ್ಲ. ಎಲ್ಲಾದರೂ ಸ್ವಲ್ಪ ಲೈಟಾಗಿ ಸಿಕ್ಬಿಟ್ರೆ ಅದನ್ನೇ ವೀಡಿಯೋ ಮಾಡಿ ಹಾಕೋಣ, ಚೆನ್ನಾಗಿರುತ್ತೆ ಅಂತ. ನೋಡಿ, ಪಾರ್ಕ್ ಅಂದ ಕೂಡಲೇ ನಮ್ಮ ಕೈಗೂ ಸಿಗೋಲ್ಲ, ಓಡೇ ಹೋಗ್ಬಿಟ್ರು ಅವರು. ಇವರಿಗೂ ಹೇಳ್ತಾಯಿದ್ವಿ ನಾವು ಓಡ್ರು ಅಂತ, ಇವರು ಓಡ್ತಾನೇ ಇರಲಿಲ್ಲ. ಯಾಕಂದರೆ ಪಾರ್ಕಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ಮಕ್ಕಳು ತುಂಬ ಜನ ಇರ್ತಾರಲ್ಲ, ಕೊನೆಗೆ ನೋಡಿ ಓಡೋಗ್ತಾ ಇದ್ದಾರೆ ಇಬ್ಬರೂ. ಪಾರ್ಕ್ ಅಂದ್ಬಿಟ್ರೆ ನಿಮಗೆ ಸ್ವಲ್ಪ ಫ್ರೀ ಇರುತ್ತೆ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇರ್ತಾರೆ, ಅಂದರೆ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಬಿಟ್ಟರೆ ಇನ್ನೆಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇರ್ತಾರೆ. ಮಕ್ಕಳು ಅಷ್ಟೇ, ಇವತ್ತು ಪಾರ್ಕಲ್ಲಿ ತುಂಬ ಜನ ಬಂದಿರ್ತಾರೆ, ಹಾಗಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಾನು ಪಲ್ಲವಿಯಕ್ಕ ಇಬ್ಬರು ಪ್ಲ್ಯಾನ್ ಮಾಡಿಬಿಟ್ಟು ಕರ್ಕೊಂಡು ಬರ್ತೀವಿ. ನಾವು ಜಾಸ್ತಿ ಮಕ್ಕಳು ಆಟ ಆಡೋದಕ್ಕೆ ಕರ್ಕೊಂಡು ಬರೋಲ್ಲ, ತುಂಬ ಕಮ್ಮಿ ಇಲ್ಲಿಗೆ ಕರ್ಕೊಂಡು ಬರೋದು. ಯಾಕಂದ್ರೆ ಅಲ್ಲಿ ಹುಲ್ಲೆಲ್ಲ ಬೆಳೆದಿರೋದ್ರಿಂದ ಸ್ವಲ್ಪ ಸೊಳ್ಳೆ ಎಲ್ಲ ಇರುತ್ತೆ ಸಂಜೆ ಟೈಮು, ಹಾಗಾಗಿ ಇಲ್ಲಿಗೆ ಜಾಸ್ತಿ ಕರ್ಕೊಂಡು ಬರೋಲ್ಲ. ಇನ್ನೊಂದು ಪಾರ್ಕ್ ಆ ಕಡೆ ಸೈಡು ದೊಡ್ಡವರೆಲ್ಲ ಆಟ ಆಡ್ತಿರ್ತಾರೆ, ಅಲ್ಲೇ ಮಕ್ಕಳು ಆಟ ಆಡ್ಬೋದು, ಅದರಲ್ಲಿ ಎಕ್ಸಸೈಸ್ ಮಾಡ್ತಾರಲ್ಲ ದೊಡ್ಡವರು. ನೋಡಿ, ಅವನೇ ಚಿಕ್ಕವನು, ಅವನು ಇನ್ನೊಂದು ಪಾಪು ಹಿಡ್ಕೊಂಡು ನೋಡಿ. ಕೆಲವು ಮಕ್ಳುಗಳು ಹೆಂಗೆ ಅಂದರೆ ಅವ್ರ ತಂಗಿನ ತುಂಬ ಕೇರ್ಫುಲ್ಲಾಗಿ ಇದು ಮಾಡ್ತಾಯಿರ್ತಾರೆ, ಅವ್ರು ಇನ್ನೂ ಇಲ್ಲದೆ ಇರಲ್ಲ ಅಷ್ಟರಲ್ಲಿ ನನ್ನ ಮಗಳು ಇಳಿಯೋಕ್ಕೆ ಹೋಗ್ತಾಳೆ. ಹಿಂಗೆ ಮಾಡಿ ಪಲ್ಲವಿಯಕ್ಕ ಬ್ಯಾಲೆನ್ಸ್ ಮಾಡಿ ಇಟ್ಕೋತಾರೆ. ನೇಸರ ಫಸ್ಟು ತುಂಬ ಅಂದರೆ ತುಂಬ ಭಯಪಡ್ತಿದ್ಲು, ಯದ್ವಿಕು ಲೋಕ್ಷ ದಕ್ಷ ಅಷ್ಟು ಭಯಪಡ್ತಿರ್ಲಿಲ್ಲ. 1-2 ಸತಿ ಆಟ ಆಡಿದ ಮೇಲೆ ನೋಡಿ ನಮ್ಮ ಕೈಗೆ ಸಿಗಲ್ಲ ಇವರು. ಈ ಗೇಮ್ ಆಡೋದು ಅಂದ್ರೆ ಅವ್ರಿಗೆ ತುಂಬ ಖುಷಿ. ಹಾಗಾಗಿ ಪಾರ್ಕ್ ಅಂದರೆ ಈ ಥರ ಜಾರುಬಂಡಿ ಆಡ್ಬೋದು ಅಂತ ಬರ್ತಾರೆ. ನಮಗೂ ಸ್ವಲ್ಪ ಅವ್ರು ಆಟ ಆಡಿದ್ರೆ ಖುಷಿ ಆಗುತ್ತಲ್ಲ, ಬೆಳಗ್ಗೆಯಿಂದ ನೋಡ್ಕೊಂಡು ಸುಸ್ತಾಗಿ ಹೋಗಿರುತ್ತೆ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇರ್ತಾರೆ. ಸ್ವಲ್ಪ ಕೇರ್ ಮಾಡಿದರೆ ಸಾಕು, ಜಾಸ್ತಿ ಸ್ಟ್ರೆಸ್ ಇರಲ್ಲ. ಹಾಗಾಗಿಬಿಟ್ಟು ಕರ್ಕೊಂಡು ಬಂದಿದ್ದು. ಆಲ್ರೆಡಿ ಲೇಟಾಗಿ ಕರ್ಕೊಬಂದಿದ್ದು, 5:30ಗೆ. ಮುಂಚೆನೇ ಕರ್ಕೊಬರ್ಬೇಕಿತ್ತು, ಮನೇಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ. ಆಮೇಲೆ ನನಗೆ ಆಫೀಸ್ ಮುಗಿಯೋದು ಬೇರೆ 5 ಗಂಟೆ ಆಗುತ್ತಲ್ಲ, ಹಾಗಾಗಿ ಅರ್ಧ ಗಂಟೆ ಬಿಟ್ಕೊಂಡೆ ಕರ್ಕೊಬಂದು 5:30ಗೆ. ತುಂಬ ಅಂದರೆ ತುಂಬಾ ಸೊಳ್ಳೆ ಇತ್ತು, ಅದಕ್ಕೆ ತುಂಬ ಹೊತ್ತು ಆಟ ಆಡಿಸ್ಲಿಲ್ಲ. ಸ್ವಲ್ಪ ಹೊತ್ತು ಅವ್ರಿಗೂ ಪಾರ್ಕ್ ಅಂತ ನೋಡಿ ಯಾರೂ ಒತ್ಸಾಗೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರೆ ಸಾಕು. ನಮಗೆ ಸ್ವಲ್ಪ ಭಯ ಇರುತ್ತೆ, ಅಯ್ಯೋ ಎಲ್ಲಿ ಇದು ಮಾಡ್ತಾರೋ ಬಿದ್ದುಬಿಡ್ತಾರೋ ಅಂತ. ಆದರೆ ಇವರೆಲ್ಲ ಅದಕ್ಕೆ ಟೆನ್ಷನ್ನೇ ತೊಗೊಳ್ಳಲ್ಲ ಮಕ್ಕಳು. ಹಾಗೆ ನೋಡ್ಕೊಂಡು ಲೋಕ್ಷ ನೋಡಿ, ಅವಳ ತಮ್ಮ ಅಂದರೆ ಅವನಿಗೆ ಜಾರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ತಳ್ತಾ ಇದ್ದಾರೆ. ಈ ಮಕ್ಕಳನ್ನೆಲ್ಲ ನೋಡಬೇಕಾದ್ರೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಆಡ್ತೀವಿ. ಅಂದರೆ ನಮಗೆ ಆಗ ಪಾರ್ಕೆಲ್ಲ ಕಮ್ಮಿ, ಈ ಥರ ಜಾರುಬಂಡಿ ಎಲ್ಲ ಆಡ್ತಿರ್ಲಿಲ್ಲ, ನಮ್ಮ ಆಟಗಳೇ ಬೇರೆ. ಆ ಥರ ಆಟ ಇವ್ರು ಆಡೋಕ್ಕಾಗಲ್ಲ ಬಿಡಿ, ಇವರು ಊಹೆನೂ ಮಾಡ್ಕೊಳ್ಳಲ್ಲ. ಆ ಥರ ಆಟಗಳೆಲ್ಲ ಆಡಿದ್ದೀವಿ ನಾವು. ಮರದ ಮೇಲೆಲ್ಲ ಹತ್ತಿ ಮರ್ಕೋತಿ ಆಟ, ಆಮೇಲೆ ಏನಾದರೂ ಗೇಮ್ಸ್ ಆಡೋದು. ನಮ್ಮ ಗೇಮ್ಸ್ ಮುಂದೆ ಈ ಗೇಮ್ಸ್ ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡಿದ್ವಿ. ಇವರಿಗೆ ಇದು ಓಕೆ. ನಮ್ಮ ಕಾಲದ ಟೈಮಲ್ಲಿ, ಕಾಲ ಅಂದರೆ ಅಷ್ಟೊಂದೆಲ್ಲ ಏಜ್ ಆಗಿಲ್ಲ ನನಗೆ, ಅಂದರೆ 2000 ಟೈಮಲ್ಲಿ ನಾವು ಆಡಿರೋ ಗೇಮ್ಸು ಇವಾಗಿನ ಗೇಮ್ಸಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಅಂದರೆ ಲೈಫ್ ತುಂಬ ಎಂಜಾಯ್ ಮಾಡಿದ್ವಿ ಆ ಟೈಮಲ್ಲಿ.
ಇವರಿಗೆಲ್ಲ ಆ ಥರ ನಮ್ಮ ಥರ ಲೈಫ್ ಎಂಜಾಯ್ ಮಾಡೋ ಫ್ರೀಡಮ್ ಇರಲ್ಲ. ಇರೋದ್ರಲ್ಲೇ ಎಂಜಾಯ್ ಮಾಡಲಿ ಅಂತ ಆಲ್ಮೋಸ್ಟ್ ನಾವೇನು ಅಂದರೆ ಮಕ್ಳನ್ನ ಸ್ವಲ್ಪ ಫ್ರೀಯಾಗಿ ಎಂಜಾಯ್ ಮಾಡಲಿ ಅಂತಲೇ ನಾವು ಬಿಡ್ತೀವಿ. ಯಾವಾಗ್ಲೂ ಪಲ್ಲವಕ್ಕ, ನಾನು ಮತ್ತು ಅವ್ರ ಮಕ್ಕಳು, ನನ್ನ ಮಕ್ಕಳು ಇಬ್ಬರು 4 ಜನನೂ ಮಕ್ಳನ್ನ ಕರ್ಕೊಂಡು ನಾನು ಪಲ್ಲವಕ್ಕ ಜಾಸ್ತಿ ಇಬ್ಬರೇ ಬರೋದು ಪಾರ್ಕಿಗೆ. ನಮಗೂ ಸ್ವಲ್ಪ ಮೈಂಡು ರಿಫ್ರೆಶ್ ಆಗುತ್ತಲ್ಲ ಪಾರ್ಕೆಲ್ಲ ನೋಡಿದ್ರೆ. ಸೊಳ್ಳೆ ತುಂಬ ಅಂದರೆ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಒಂದು 10 ನಿಮಿಷ ಆಟ ಆಡಿಸಿದ್ವಿ ಅಷ್ಟೇ. ಆಟ ಆಡಿಸಿದ್ಮೇಲೆ ಸಾಕು, ತುಂಬಾ ಸೊಳ್ಳೆ ಕಚ್ತಾ ಇದೆ. ಇವಾಗ ಡೆಂಗ್ಯೂ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಮಕ್ಕಳಿಗೆ ಸೊಳ್ಳೆ ಕಚ್ಚಬಾರ್ದು. ನಾವು ಸೊಳ್ಳೆ ಕ್ರೀಮು ಹಚ್ಕೊಬಂದಿರಲ್ಲ, ಹಾಗೆ ಕರ್ಕೊಬಂದಿರ್ತೀವಲ್ಲ, ಮಕ್ಕಳಿಗೆ ಗೊತ್ತಾಗಲ್ಲ. ಅವ್ರು ಆಟ ಆಡೋ ಗಮನದಲ್ಲಿ ಸೊಳ್ಳೆ ಕಚ್ಚಿದ್ರೂ ಗೊತ್ತಾಗಲ್ಲ, ಏನೂ ನಮಗೇನೆ ಅಷ್ಟು ಸೊಳ್ಳೆ ಕಚ್ತಿದೆ, ನಮ್ಮ ಮಕ್ಕಳಿಗೆ ತುಂಬ ಕಚ್ಚುತ್ತೆ, ಹೋಗೋಣ ಅಂತ ಹೇಳಿದ್ವಿ. ಅವ್ರು ಯಾರೂ ಬರೋಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಹಾಗೆ ಹೀಗೆ ಪೂಸಿ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ವಿ. ನೋಡಿ ಆಲ್ರೆಡಿ ಹೆಂಗೆ ಅಂದರೆ ಇವರಿಬ್ಬರು ಅಕ್ಕನ ಕರಿತಾ ಇದ್ದಾರೆ. ಅವ್ರಿಗೆ ಕೇಳಿಸ್ತಾನೆ ಇಲ್ಲ, ಸುಮ್ಮನೆ ಓಡೋಗ್ತಾ ಇದ್ದಾರೆ. ನಿಂತ್ಕೊಳ್ಳಿ ಅಂದರೆ ನಮ್ಮನ್ನು ಬಿಟ್ಬಿಟ್ಟು ಮನೆಗೆ ಓಡ್ತಾ ಇದ್ದಾರೆ. ಅಂದರೆ ಇವ್ರು ಹೋಗ್ತಾ ಇರೋ ರೋಡಲ್ಲಿ ಜಾಸ್ತಿ ವೆಹಿಕಲ್ಸ್ ಬರೋಲ್ಲ. ನಾವು ಬ್ಯಾಕ್ ಸೈಡ್ ರೋಡಲ್ಲಿ ಹೋಗ್ತಾಯಿದ್ವಿ. ಇನ್ನೊಂದು ಫ್ರಂಟ್ ಸೈಡಲ್ಲಿ ವೆಹಿಕಲ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಈ ರೋಡಲ್ಲಿ ಕರ್ಕೊಬರ್ತೀವಿ. ಇಲ್ಲಿ ತುಂಬ ಕಮ್ಮಿ, ಆದರೆ ವೆಹಿಕಲ್ಸ್ ಓಡಾಡುತ್ತೆ, ಅಷ್ಟಿರಲ್ಲ, ಫ್ರಂಟು ಅಷ್ಟಿರಲ್ಲ. ಹಾಗಾಗಿ ಕೈಗೇನೆ ಸಿಗಲ್ಲ, ಫುಲ್ ಓಡೋಗ್ತಾನೇ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಎಂಜಾಯ್ ಮಾಡಬೇಕಲ್ಲ ಅಂತ ನಾವು ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದೀವಿ. ಹೇಗಿತ್ತು ಇವತ್ತಿನ ಲಾಗ್? ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.